Hello everyone, All in One Bed channel presents vegetables noodles. ಈ ವೆಜಿಟೇಬಲ್ಸ್ ನೂಡಲ್ಸ್ ಮಾಡೋದು ತುಂಬ ಈಸಿ, ಟೇಸ್ಟಿಯಾಗಿ ಕೂಡ ಇರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ಈಗ ಈ ಟೇಸ್ಟಿ ಹೆಲ್ತಿ ವೆಜಿಟೇಬಲ್ ನೂಡಲ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲೇ ಈಸಿಯಾಗಿ ಮಾಡಿರೋದು. ಮತ್ತು ಈಗ ಸಮ್ ವೆಜಿಟೇಬಲ್ಸ್ ಬೇಕಾಗತ್ತೆ ನಮಗೆ ಇದನ್ನು ಮಾಡೋದಕ್ಕೆ. 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಈ ಥರ ಹೆಚ್ಚಾದರೂ ಹಾಕೋಬೋದು ಅಥವಾ ತುರಿದಾದರೂ ಹಾಕೋಬೋದು, ನಿಮ್ಮಿಷ್ಟ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ, ಮತ್ತು ಮೆಣಸಿನ್ಕಾಯಿ 3 ಚಿಕ್ಕ ಚಿಕ್ಕದಾಗಿ ಹೆಚ್ಚಿ, ಮತ್ತು ಟೊಮೆಟೊ 2 ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ, ಮತ್ತು ಸ್ಪ್ರಿಂಗ್ ಆನಿಯನ್ಸು 4 ಕಡ್ಡಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ, ಮತ್ತು ಕ್ಯಾಪ್ಸಿಕಮ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ, ಮತ್ತು ಕ್ಯಾರೆಟು ಚಿಕ್ಕದನ್ನ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಮತ್ತು ಈ ಕಡೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಳ್ಳಿ, ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ಪ್ಯಾನ್ ಕಾಯೋ ಅಷ್ಟರಲ್ಲಿ ನಾವಿಲ್ಲಿ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ 1/4 ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಮತ್ತು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಮ್ಯಾಗಿ ಮಸಾಲ 2 ಟೇಬಲ್ ಸ್ಪೂನ್ ಆಗೋಷ್ಟು, ಮತ್ತು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ನಾವು ಆಮೇಲೆ ಹಾಕ್ಕೊಳ್ಳೋಣ. ಆ ಪ್ಯಾನ್ ಕಾದಾದಮೇಲೆ 1 ಬೌಲಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ನೀರು ಹಾಕ್ಕೊಂಡು ನೂಡಲ್ಸ್ ಅದರೊಳಗಡೆ ಹಾಕ್ಕೋಬೇಕು. ಇಲ್ಲ ನಿಮ್ಮ ಮನೆ ಹತ್ರ 5 ರೂಪಾಯಿಗೆ ಒಂದೊಂದು ಮ್ಯಾಗಿ ಪ್ಯಾಕೆಟ್ ಸಿಗುತ್ತೆ, ಅದನ್ನು ನಾವಿಲ್ಲಿ 6 ಹಾಕ್ಕೊಂಡಿದ್ದೀವಿ. ಅದರಲ್ಲೇ ಕೂಡ ನೂಡಲ್ಸ್ ಮಾಡ್ತಾಯಿದ್ದೀವಿ. ಆ ಮ್ಯಾಗಿ ಎಲ್ಲ ಬೇಯಬೇಕು. ಅಲ್ಲಿವರೆಗೂ ನಾವೇನು ಮಸಾಲೆ ತೊಗೊಂಡಿದ್ವಲ್ವ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮ್ಯಾಗಿನ ಈ ಥರ ಸೋಸ್ಕೊಂಡು ಅದ್ರ ಮೇಲ್ಗಡೆ ತಣ್ಣೀರು ಹಾಕ್ಕೊಂಡಿರಿ, ಬಿಟ್ಕೊಳ್ಳೋಕ್ಕದು. ಮತ್ತು ಈಗ ಅದೇ ಪ್ಯಾನ್ಗೆ ಮೀಡಿಯಮ್ ಫ್ಲೇಮಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್, ಅರ್ಧ ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಮತ್ತು ಒಂದು 10 ರಿಂದ 15 ಎಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಈರುಳ್ಳಿ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ, ಆ ಈರುಳ್ಳಿನ ಹಾಕ್ಕೊಳ್ಳಿ. ಯಾವಾಗ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಸಿಡಿಯುತ್ತೋ ಆವಾಗ. ಈರುಳ್ಳಿ ಹಾಕಾದ್ಮೇಲೆ ನೀಟಾಗಿ ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೆರಡನ್ನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆಗಬೇಕು, ಅಲ್ಲಿವರೆಗೂ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಫ್ರೈ ಆದಮೇಲೆ ಟೊಮೆಟೊ ನಾವು ಏನು ತೊಗೊಂಡಿದ್ವಲ್ವ ಚಿಕ್ಕ ಚಿಕ್ಕದಾಗಿ ಹೆಚ್ಚಿ, ಅದೇ ಟೊಮೆಟೊನ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೋಬೇಕು ನೀವು. ನೋಡಿ, ಇಷ್ಟಾದರೆ ಸಾಕು. ಇಷ್ಟ ಆಗ್ತಿದ್ದಾಗೆ ನಾವೇನು ಕ್ಯಾಪ್ಸಿಕಮ್ ತೊಗೊಂಡಿದ್ವಿ ಅಲ್ವಾ, ಆ ಕ್ಯಾಪ್ಸಿಕಮ್ನ ಇದಕ್ಕೆ ಹಾಕ್ಕೊಂಡು ಕ್ಯಾಪ್ಸಿಕಮ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನಾನೇನು ಆವಾಗಲೇ ತರಕಾರಿಗಳು ಹೇಳ್ದೆ ಅಲ್ವಾ, ಅದರಲ್ಲಿ ಹುಳ್ಳಿಕಾಯಿನ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಈಗ ಹುಳ್ಳಿಕಾಯಿನ ಹಾಕ್ಕೊಳ್ಳಿ. ಹುಳ್ಳಿಕಾಯಿ ಒಂದು 4ನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು, ಅಥವಾ ಒಂದು 5 ಅಥವಾ 6 ನಿಮ್ಮ ಇಷ್ಟ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಹಾಕಾದರೂ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು, ನಿಮ್ಮ ಇಷ್ಟ. ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವೇನು ಸ್ಪ್ರಿಂಗ್ ಆನಿಯನ್ಸ್ ತೊಗೊಂಡಿದ್ದೀವಲ್ವ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದನ್ನು ಕೂಡ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಈಗ ಅದಕ್ಕೆ ಅದರ ಜೊತೆನೇ ಕ್ಯಾರೆಟ್ ಕೂಡ ಹಾಕ್ಕೊಳ್ಳಿ, ಮತ್ತು ಪೊಟ್ಯಾಟೊ ಕೂಡ, ಅಂದರೆ ಆಲೂಗಡ್ಡೆ ಏನು ಹಚ್ಚಿದ್ವಿ ಅಲ್ವಾ, ತುರಿದಾದರೂ ಹಾಕ್ಕೋಬೋದು ಅಥವಾ ಹಚ್ಚಾದರೂ ಹಾಕ್ಕೋಬೋದು, ನಿಮ್ಮಿಷ್ಟ. ಇವು 3 ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಿದ್ದಾಗೆ ಇದಕ್ಕೆ ನೀರು ಹಾಕಬೇಕಾಗತ್ತೆ. ನೀರು ಹಾಕಿ ಬೇಯಿಸ್ಕೋಬೇಕು ಇದನ್ನು. ಈ ಆಲೂಗಡ್ಡೆ ಕ್ಯಾರೆಟು ಇದೆಲ್ಲ ತರಕಾರಿಗಳು ಬೇಯಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಇಲ್ಲಿ ತೋರಿಸ್ತಾ ಇರೋಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ನೀರು ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಅದೆಲ್ಲ ತರಕಾರಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಮತ್ತು ನಾವು ಆವಾಗಲೇ ಏನು ಮಸಾಲೆ ಮಾಡ್ಕೊಂಡ್ವಿ ಅಲ್ವಾ, ಆ ಮಸಾಲೆಗೆ ಖಾರದ ಪುಡಿನ ಆ್ಯಡ್ ಮಾಡ್ಕೋಬೋದು. ನಿಮಗೆ ಖಾರಕ್ಕೆ ತಕ್ಕಷ್ಟು ನಾವಿಲ್ಲಿ 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ. ಖಾರಕ್ಕೆ ತಕ್ಕಷ್ಟು ನೀವು ಅರ್ಧ ಟೇಬಲ್ ಸ್ಪೂನ್ ಆದರೂ ಹಾಕ್ಕೋಬೋದು. ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾವೀಗ ಏನು ಮಸಾಲೆ ಮಾಡ್ಕೊಂಡಿದ್ವಿ ಅಲ್ವಾ, ಈ ಮಸಾಲೆನೇ ಮ್ಯಾಗಿಗೆ ಟೇಸ್ಟ್ ಕೊಡೋದು, ಅಂದರೆ ನೂಡಲ್ಸಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಈ ಮಸಾಲೆನ ಮಾಡ್ಕೊಂಡಿರೋದು. ನೋಡಿ, ಈ ಥರ ಈಗ ಆಲೂಗಡ್ಡೆ ಎಲ್ಲ ಬೆಂದಾಗಿದೆ. ಈಗ ಇದೆಲ್ಲ ಬೆಂದಾಗ್ತಿದ್ದಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಳ್ಳಿ, ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ. ಮತ್ತು ಈಗ ಇದಕ್ಕೆ ನಾವೇನು ಮಸಾಲೆ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಹತ್ತತ್ರ ಅಂದರೆ ಒಂದು 4 ಟೇಬಲ್ ಸ್ಪೂನಷ್ಟು ಮಸಾಲೆ ಆಗಿದೆ. ಮಸಾಲೆ ಹಾಕಾದ್ಮೇಲೆ ಒಂದು 2 ನಿಮಿಷ ಈ ಥರ ಕುದಿ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಈಗ ಇದಕ್ಕೆ ಸೋಯಾ ಸಾಸು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕಿದ್ದೀವಿ. ನೀವು ಅಕಸ್ಮಾತ್ ನಾರ್ಮಲ್ ಸೋಯಾ ಸಾಸ್ ತೊಗೊತೀರಾ ಅಂದರೆ 1 ಟೇಬಲ್ ಸ್ಪೂನ್ ಹಾಕ್ಬೋದು. ನಾವಿಲ್ಲಿ ಡಾರ್ಕ್ ಸೋಯಾ ಸಾಸ್ ತೊಗೊಂಡಿರೋದ್ರಿಂದ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀವಿ. 2 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮೆಟೊ ಕೆಚಪ್,
ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಗಾರ್ಲಿಕ್ ಸಾಸ್ ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಇವು ಮೂರನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಆ ತರಕಾರಿ ಜೊತೆ ಎಲ್ಲ ಹೊಂದ್ಕೋಬೇಕು ಅಲ್ಲಿವರೆಗೂ, ಅಂದರೆ 1 ನಿಮಿಷದ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಸಾಸ್ನ ಹಾಕಿ. ಇದೆಲ್ಲ 1 ನಿಮಿಷ ಫ್ರೈ ಆಗ್ತಿದ್ದಾಗೆ ನಾವು ಆವಾಗಲೇ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ನೂಡಲ್ಸ್, ಅದನ್ನು ಇದ್ರೊಳಗಡೆ ಹಾಕ್ಕೋಬೇಕು. ಈ ಮಸಾಲೆ ಎಲ್ಲ ಫ್ರೈ ಆಗೋವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾವು ಬೇಯಿಸ್ಕೊಂಡಿರೋಂಥ ಮ್ಯಾಗಿನ ಇದ್ರೊಳಗಡೆ ಹಾಕ್ಕೊಳ್ಳಿ. ನೂಡಲ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ನೀವು ವಿತೌಟ್ ಚೀಸ್ ಆದರೂ ಮಾಡ್ಬೋದು, ನಾವಿಲ್ಲಿ ವಿತ್ ಚೀಸ್ ಮಾಡಿದ್ದೀವಿ. ನೀವು ಚೀಸ್ನ ಆ್ಯಡ್ ಮಾಡೋದಾದ್ರೆ ಆ್ಯಡ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಈ ನೂಡಲ್ಸ್ನೆಲ್ಲ ಹಾಕಿ ಮಿಕ್ಸ್ ಮಾಡಾದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಸ್ಟವ್ನ ಆಫ್ ಮಾಡ್ಕೊಂಡಾದ್ಮೇಲೆ ಒಂದು 6 ಸ್ಲೈಸ್ ಆಗೋಷ್ಟು ಚೀಸ್ನ ಹಾಕ್ಕೊಳ್ಳಿ. ಇದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಚೀಸ್ನ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ. ಈಗ ಸರ್ವ್ ಮಾಡಿಕೊಂಡ್ರೆ ಇದು ಸೇಮ್ ನೂಡಲ್ಸ್ ಥರನೇ ಬರುತ್ತೆ. ನೀವು ಕೂಡ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಚೀಸ್ನ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಇದ್ದರೆ ಸ್ಪ್ರಿಂಗ್ ಆನಿಯನ್ಸ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮತ್ತು ಸರ್ವ್ ಮಾಡಿಕೊಂಡ್ರೆ ರೆಡಿ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.